ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನಿಮ್ಮನ್ನು ಹಂಪಿಯಿಂದ 150 ಕಿಲೋಮೀಟರ್ ದೂರದಲ್ಲಿರುವಂತಹ ಚಾಳುಕ್ಯರ ರಾಜಧಾನಿ ಬಾದಾಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಚಾಳುಕ್ಯರು ಆಳಿದಂತಹ ಕಾಲವನ್ನು ಕನ್ನಡ ಸಂಸ್ಕೃತಿಯ ಸುವರ್ಣಯುಗ ಅಂತ ಕರೀತಾರೆ. ಅಂತಹ ಅದ್ಭುತವಾದ ಸಾಮ್ರಾಜ್ಯವನ್ನು ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಾದಾಮಿಯಲ್ಲಿ ಸ್ಟೇ ಆ್ಯಂಡ್ ಫುಡ್ ಅಷ್ಟು ಕನ್ವೀನಿಯೆಂಟ್ ಇಲ್ಲ. ಹಾಗಾಗಿ ನಾವು ನಿನ್ನೆ ಹಂಪಿಯಲ್ಲೇ ಉಳ್ಕೊಂಡು ಮಾರ್ನಿಂಗ್ 7 o'clock ಚೆಕ್ಔಟ್ ಮಾಡಿ ಬಾದಾಮಿಯನ್ನು ತಲುಪಿದ್ದು ಸುಮಾರು 9:45ಕ್ಕೆ. ಆಲ್ರೆಡಿ ಈಗ ಲೇಟ್ ಆಗಿದೆ. ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ಆದಷ್ಟು ಅರ್ಲಿ ಮಾರ್ನಿಂಗ್ ನಾವು ಡೆಸ್ಟಿನೇಷನ್ನಲ್ಲಿದ್ದರೆ ಒಳ್ಳೆಯದು. ಈಗ ನಾವು ನಮ್ಮ ಮೊದಲನೇ ಡೆಸ್ಟಿನೇಷನ್ ಬಾದಾಮಿ ಕೇವ್ಸ್ ಹತ್ರ ಇದ್ದೀವಿ. ಇಲ್ಲಿ 30 rupees ಎಂಟ್ರಿ ಟಿಕೆಟ್ ಇರುತ್ತೆ, ಇನ್ಕ್ಲೂಡಿಂಗ್ ವಿಡಿಯೋ ಕ್ಯಾಮರಾ. ವಿಸಿಟಿಂಗ್ ಅವರ್ಸು ಮಾರ್ನಿಂಗ್ 6 AM ಇಂದ ಈವ್ನಿಂಗ್ 6 PM ವರೆಗೆ ಇರುತ್ತೆ. ಬಾದಾಮಿ ಚಾಳುಕ್ಯರ ಇತಿಹಾಸವನ್ನು ತಿಳ್ಕೊಳ್ತಾ ಅವರ ಸಾಧನೆಗಳನ್ನು ನೋಡೋಣ ಬನ್ನಿ. ರಾಷ್ಟ್ರಕೂಟರ ಅಭಿಮನ್ಯುವಿನಲ್ಲಿ ದಂಡಾಧಿಕಾರಿಯಾಗಿದ್ದವನು ಜಯಸಿಂಹ ತನ್ನ ಆಡಳಿತ ಚತುರತೆ ಮತ್ತು ಪರಾಕ್ರಮತೆಯಿಂದ ವಾತಾಪಿಯನ್ನ ಪಲ್ಲವರಿಂದ ವಶಪಡಿಸಿಕೊಳ್ತಾನೆ. ಇದನ್ನು ಸಹಿಸದ ಅಲ್ಲಿನ ನೆರೆಹೊರೆಯ ಅರಸರು ಕುತಂತ್ರ ಮಾಡಿದಾಗ ಆಗಿನ ಕಾಲದಲ್ಲಿ ಬಲಿಷ್ಠ ಸಾಮ್ರಾಜ್ಯವಾದ ಕದಂಬರಲ್ಲಿ ಸಾಮಂತನಾಗಿರಲು ಒಪ್ಪಂದ ಮಾಡಿಕೊಳ್ತಾನೆ. ಕ್ರಿಸ್ತಶಕ 500ರಲ್ಲಿ ತನ್ನ ಸ್ವಪ್ರಯತ್ನದಿಂದ ಶಾತವಾಹನರು, ರಾಷ್ಟ್ರಕೂಟರು, ಕದಂಬರು, ಗಂಗರ ನಂತರ ಮತ್ತೊಂದು ರಾಜ್ಯದ ನಿರ್ಮಾಣವಾಗುತ್ತೆ. ಅವರೇ ನಮ್ಮ ಬಾದಾಮಿ ಚಾಳುಕ್ಯರು. ಜಯಸಿಂಹನ ಆಳ್ವಿಕೆಯ ನಂತರ ಆತನ ಮಗ ರಣರಾಗ ಆಡಳಿತಕ್ಕೆ ಬರ್ತಾನೆ. ಸ್ವತಂತ್ರ ರಾಜ್ಯ ನಿರ್ಮಾಣ ಆತನ ಮಹದಾಸೆಯಾಗಿದ್ರೂ ಸಹ ಅದು ಆತನ ಆಳ್ವಿಕೆಯ ಅವಧಿಯಲ್ಲಿ ಕೈಗೂಡೋದಿಲ್ಲ. ನಂತರ ಆತನ ಮಗ 1ನೇ ಪುಲಕೇಶಿ ಕದಂಬರ ಮೇಲೆ ಯುದ್ಧ ಮಾಡಿ ಮೊದಲ ಬಾರಿಯೇ ವಿಜಯಶಾಲಿಯಾಗ್ತಾನೆ. 1ನೇ ಪುಲಕೇಶಿಯ ದಕ್ಷ ಆಳ್ವಿಕೆ ಮುಂದೆ ಚಾಳುಕ್ಯರ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯಾಗುತ್ತೆ. ಬಾದಾಮಿ ಗುಹಾಲಯವನ್ನು ಮರಳುಗಲ್ಲು ಅಥವಾ ಸ್ಯಾಂಡ್ಸ್ಟೋನ್ನಿಂದ ರಚಿಸಲಾಗಿದ್ದು ಇಲ್ಲಿ ಒಟ್ಟು 4 ಗುಹಾಲಯಗಳಿವೆ. ಮೊದಲನೆಯದು ಶೈವ ಗುಹಾಲಯ. ಇದು ಕ್ರಿಸ್ತಶಕ ಸುಮಾರು 5ನೇ ಶತಮಾನಕ್ಕೆ ಸೇರಿದ್ದು 1ನೇ ಪುಲಕೇಶಿಯ ಕಾಲದಲ್ಲಿ ನಿರ್ಮಾಣವಾಗಿದೆ. ಇದರ ಮುಖಮಂಟಪದಲ್ಲಿ ಹರಿಹರ, ಅರ್ಧನಾರೀಶ್ವರ, ವಾತಾಪಿ ಗಣಪ, ಕಾರ್ತಿಕೇಯ ಮತ್ತು ನಟರಾಜರ ಶಿಲ್ಪಗಳನ್ನು ಕಾಣಬಹುದು. ಎರಡನೆಯದು ವೈಷ್ಣವ ಗುಹಾಲಯವಾಗಿದ್ದು ಕೀರ್ತಿವರ್ಮನ ಕಾಲದ್ದಾಗಿದೆ. ಇದು ಗರ್ಭಗೃಹ, ಸಭಾಮಂಟಪ ಮತ್ತು ಮುಖಮಂಟಪಗಳನ್ನು ಒಳಗೊಂಡಿದ್ದು ಇಲ್ಲಿ ವೈಷ್ಣವ ದ್ವಾರಪಾಲಕರಾದ ಜಯ, ವಿಜಯ, ವಾಮನ ತ್ರಿವಿಕ್ರಮ ಮತ್ತು ವರಹರೂಪಿ ವಿಷ್ಣುವಿನ ಶಿಲ್ಪಗಳಿವೆ. ವಿಷ್ಣು ಪುರಾಣ ಮತ್ತು ಹರಿವಂಶ ಪುರಾಣದಿಂದ ಸ್ಫೂರ್ತಿ ಪಡೆದು ರಚಿತವಾಗಿರುವಂತಹ ಕಥಾ ನಿರೂಪಣೆಗಳನ್ನು ನೋಡಬಹುದು. ಮೂರನೇ ಗುಹಾಲಯವೂ ಸಹ ವೈಷ್ಣವ ಗುಹಾಲಯವಾಗಿದ್ದು ಇದನ್ನು ಚಾಳುಕ್ಯರ ಅರಸ ಮಂಗಳೇಶ ತನ್ನ ಸಹೋದರ ಕೀರ್ತಿವರ್ಮನ ಪಟ್ಟಾಭಿಷೇಕ ಸಮಾರಂಭದ ಸವಿನೆನಪಿಗಾಗಿ ನಿರ್ಮಿಸಿದನು. ಇಲ್ಲಿರುವ ಗುಹಾಲಯಗಳಲ್ಲಿ ಇದು ಅತ್ಯಂತ ದೊಡ್ಡದಾಗಿದ್ದು ಇಲ್ಲಿ ನಾವು ಅಷ್ಟಭುಜ ವಿಷ್ಣು, ಅನಂತಶಯನ ವಿಷ್ಣು, ಚತುರ್ಭುಜ ಸ್ಥಾನಕ ನರಸಿಂಹ, ಹರಿಹರ ಮತ್ತು ಇತರ ವಿಶಿಷ್ಟ ಶಿಲ್ಪಗಳನ್ನು ನೋಡಬಹುದು. ಮಹಾಭಾರತ, ಹರಿವಂಶ, ವಿಷ್ಣು ಪುರಾಣಗಳಿಂದ ಆಯ್ದ ಪೌರಾಣಿಕ ಕಥಾ ನಿರೂಪಣೆಗಳನ್ನು ಶಿಲ್ಪಗಳ ರೂಪದಲ್ಲಿ ಇಲ್ಲಿ ಕಾಣಬಹುದು. ನಾಲ್ಕನೇ ಗುಹಾಲಯವು ಜೈನ ಧರ್ಮಕ್ಕೆ ಸಮರ್ಪಿತವಾದ ಜೈನ ಗುಹಾಲಯವಾಗಿದೆ. ಇಲ್ಲಿ ನಾವು ತೀರ್ಥಂಕರ, ಪಾರ್ಶ್ವನಾಥ ಮತ್ತು ಬಾಹುಬಲಿಯ ಶಿಲ್ಪಗಳನ್ನು ನೋಡಬಹುದು. ಆಫ್ಟರ್ ಹ್ಯಾವಿಂಗ್ ಅ ಕ್ವಿಕ್ ಟೂರ್ ಆಫ್ ಬಾದಾಮಿ ಕೇವ್ಸ್, ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಇಲ್ಲೇ ಆಸುಪಾಸಿನ ಅಗಸ್ತ್ಯ ಲೇಕ್, ಭೂತನಾಥ ಟೆಂಪಲ್, ಮ್ಯೂಸಿಯಂ ಆ್ಯಂಡ್ ಬಾದಾಮಿ ಫೋರ್ಟ್. We would strongly recommend you to hire a auto rickshaw to visit these places. It would cost around 500 rupees, but trust me, it worth it because these streets are barely walkable. ಅಗಸ್ತ್ಯ ಲೇಕ್ನ ದಂಡೆಯ ಮೇಲಿರುವಂತಹ ಭೂತನಾಥ ದೇವಾಲಯಗಳ ಸಮೂಹವು 7ರಿಂದ 12ನೇ ಶತಮಾನದ ಹಿಂದೂ ದೇವಾಲಯಗಳ ಗುಂಪಾಗಿದೆ. ಇದು 2 ಉಪಗುಂಪುಗಳನ್ನು ಹೊಂದಿದ್ದು, 1ನೆಯದು 7ರಿಂದ 8ನೇ ಶತಮಾನಕ್ಕೆ ಸೇರಿದ ಬಾದಾಮಿ ಚಾಳುಕ್ಯರ ಕಾಲದ ಭೂತನಾಥ ಗುಂಪು. ಇದು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ಇನ್ನೊಂದು 11ರಿಂದ 12ನೇ ಶತಮಾನಕ್ಕೆ ಸೇರಿದ ಕಲ್ಯಾಣಿ ಚಾಳುಕ್ಯರ ಕಾಲದ ಮಲ್ಲಿಕಾರ್ಜುನ ಗುಂಪು. ಇದು ನಾಗರ ವಾಸ್ತುಶಿಲ್ಪ ಶೈಲಿಯಲ್ಲಿದೆ.
ಭೂತನಾಥ ಟೆಂಪಲ್ ನೋಡಿದ ನಂತರ ನಾವು ಹೋಗ್ತಾ ಇರೋದು ಬಾದಾಮಿ ಫೋರ್ಟ್ಗೆ. ಫೋರ್ಟ್ ಎಂಟ್ರೆನ್ಸ್ ಅಲ್ಲೇ ಮ್ಯೂಸಿಯಂ ಇದೆ. ಇಲ್ಲಿ ಜಸ್ಟ್ 2 ರೂಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ. ಒಳಗೆ ಫೋಟೋ ಮತ್ತು ವಿಡಿಯೋ ಏನೂ ಅಲೋ ಮಾಡಲ್ಲ. ರಣರಾಗನ ಮಗ ಮತ್ತು ಜಯಸಿಂಹನ ಮೊಮ್ಮಗನೇ ವಂದನಿ ಪುಲಕೇಶಿ. ಈತ ಕದಂಬರನ್ನ ಸೋಲಿಸಿ ಸ್ವತಂತ್ರ ಚಾಳುಕ್ಯ ರಾಜ್ಯ ನಿರ್ಮಾಣ ಮಾಡಿದ ಕಾರಣ ಈತನನ್ನು ಸಹ ಚಾಳುಕ್ಯರ ಸಂಸ್ಥಾಪಕ ಅಂತ ಕರೀತಾರೆ. ಚಾಳುಕ್ಯ ಶಾಸನಗಳ ಪ್ರಕಾರ ವಂದನಿ ಪುಲಕೇಶಿಯ ಆಳ್ವಿಕೆಯ ಅವಧಿಯಲ್ಲಿ ಬಾದಾಮಿ ಕೋಟೆಯ ನಿರ್ಮಾಣವಾಗಿದ್ದು, ಇಮ್ಮಡಿ ಪುಲಕೇಶಿಯ ಆಳ್ವಿಕೆಯ ಕೊನೆಯ ಅವಧಿಯಲ್ಲಿ ಕಂಚಿಯ ಪಲ್ಲವರಿಂದ ನಾಶವಾಗುತ್ತೆ. ಕೆಲ ಕಾಲಗಳ ನಂತರ ವಾತಾಪಿ ಅಥವಾ ಈಗಿನ ಬಾದಾಮಿ ಟಿಪ್ಪು ಸುಲ್ತಾನ್ ಆಳ್ವಿಕೆಗೆ ಒಳಪಟ್ಟಾಗ ಕೋಟೆಯ ಗೋಡೆಗಳನ್ನು ಪುನರ್ನಿರ್ಮಾಣ ಮಾಡಿ ಕೆಲವೊಂದು ಹೊಸ ರಚನೆಗಳನ್ನು ಸೇರಿಸಲಾಗುತ್ತದೆ. ಕೋಟೆಯ ಒಳಗೆ ಹೋಗ್ತಾ ನಮ್ಮ ಎಡಭಾಗದಲ್ಲಿ ಒಂದು ಕಿರಿದಾದ ದಾರಿ ಇದೆ. ಟ್ರಸ್ಟ್ ಮೀ, ಇಟ್ಸ್ ಲಿಟಲ್ ಅಡ್ವೆಂಚರಸ್. ಹಾಗೆ ಮುಂದೆ ಹೋದರೆ ಕೋಟೆಯ ಮೇಲೆ ಒಂದು ಸುಂದರವಾದ ಕಲ್ಯಾಣ ಮಂಟಪವನ್ನು ನೋಡ್ಬೋದು. ಅಲ್ಲಿ ಬೀಸುವ ತಣ್ಣನೆ ಗಾಳಿಯಲ್ಲಿ ಬಂಡೆಗಳ ನಡುವೆ ಕಾಣುವ ಲೋವರ್ ಶಿವ ಟೆಂಪಲನ್ನು ನೋಡುವುದೇ ಮನಸ್ಸಿಗೆ ಆನಂದ. ಬಾದಾಮಿ ಚಾಳುಕ್ಯರ ಅಗ್ರಗಣ್ಯ ಅರಸ ಇಮ್ಮಡಿ ಪುಲಕೇಶಿ. ನಾವು ಈತನ ಬಗ್ಗೆ ಹೇಳದೆ ಈ ವ್ಲಾಗನ್ನು ಏನಾದರೂ ಮುಗಿಸಿದ್ರೆ ಅದು ನನ್ನ ಪ್ರಕಾರ ಅಪೂರ್ಣ. ವರ್ಮ ಮತ್ತು ಸಿರಿಯಬ್ಬೆಯ ಪ್ರೀತಿಯ ಮಗನೇ ನಮ್ಮ ಎರೆಯ ಅಥವಾ ಇಮ್ಮಡಿ ಪುಲಕೇಶಿ. ಸಮಗ್ರ ಕನ್ನಡತನವನ್ನು ಬೆಳೆಸುವುದು ನಮ್ಮ ಎರೆಯನ ಹೆಬ್ಬಯಕೆಯಾಗಿರುತ್ತದೆ. ಇದರ ಕಾರ್ಯಸಾಧನೆಗಾಗಿಯೇ ಆತ ಕನ್ನಡ ಬಲ ಅಥವಾ ಕರ್ನಾಟಕ ಬಲ ಎಂಬ ಉತ್ಕೃಷ್ಟ ಸೇನೆಯನ್ನ ಸಿದ್ಧಪಡಿಸ್ತಾನೆ. ಕನ್ನಡ ಬಲದ ಸಹಾಯದಿಂದ ದಕ್ಷಿಣ ಭಾರತವನ್ನೇ ಗೆದ್ದು ದಕ್ಷಿಣ ಭಾರತದ ಅಧಿಕೃತ ಚಕ್ರವರ್ತಿಯಾಗ್ತಾನೆ. ಕನ್ನಡ ರಾಜ್ಯವನ್ನ ಕನ್ನಡ ಸಾಮ್ರಾಜ್ಯವನ್ನಾಗಿ ಪರಿವರ್ತನೆ ಮಾಡ್ತಾರೆ. ಇಮ್ಮಡಿ ಪುಲಕೇಶಿಯ ಸಾಧನೆ ಕೀರ್ತಿ ಇಡೀ ದೇಶದಾದ್ಯಂತ ಹಬ್ಬಿದಾಗ ಇದನ್ನ ಸಹಿಸದ ಹರ್ಷವರ್ಧನ ಚಾಳುಕ್ಯರ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಬರ್ತಾನೆ. ಸೋಲನ್ನೇ ಅರಿಯದ ಉತ್ತರ ಪ್ರದೇಶ್ವರ ಎಂಬ ಬಿರುದಿಗೆ ಪಾತ್ರನಾದ ಹರ್ಷವರ್ಧನನ ಸೈನ್ಯವನ್ನ ಧ್ವಂಸ ಮಾಡಿ ಅಖಂಡ ಭಾರತವನ್ನು ಆಳಿದ ಕನ್ನಡದ ಏಕೈಕ ದೊರೆ ನಮ್ಮ ಸತ್ಯಾಶ್ರಯ ಇಮ್ಮಡಿ ಪುಲಕೇಶಿ. ಇಲ್ಲಿ ನಮಗೆ ಕಾಣಿಸ್ತಿರುವಂತಹ ದೇವಾಲಯವೇ ಲೋವರ್ ಶಿವ ಟೆಂಪಲ್. ಇಲ್ಲಿ ಯಾವುದೇ ದೇವರ ವಿಗ್ರಹ ಈಗ ಇಲ್ಲ. ದೇವಾಲಯದ ಹಿಂಭಾಗದಲ್ಲಿ ಒಂದು ಫಿರಂಗಿಯನ್ನು ನೋಡ್ಬೋದು. ಇಲ್ಲಿಂದ ನಮಗೆ ಬಾದಾಮಿಯ ಅದ್ಭುತ ನೋಟ ಕಾಣುತ್ತೆ. ಹಾಗೆ ಮುಂದೆ ಹೋಗ್ತಾ ನಮಗೆ ಸಿಕ್ಕಿದ್ದು ಟಿಪ್ಪುವಿನ ಖಜಾನೆ. ಈಗ ಖಜಾನೆಯಲ್ಲಿ ಏನೂ ಇಲ್ಲ, ಆದರೆ ನಾವು ಖಾಲಿ ಖಜಾನೆಯನ್ನು ನೋಡಬಹುದು. ಈಗ ನಮ್ಮ ಮುಂದೆ ಕಾಣ್ತಿರುವಂತಹ ಸುಂದರವಾದ ದೇವಾಲಯವೇ ಅಪ್ಪರ್ ಶಿವ ಟೆಂಪಲ್. ಈ ದೇವಸ್ಥಾನ ಕೋಟೆಯ ಅಂಚಿನಲ್ಲಿದ್ದು ನಾವು ಸುತ್ತ ಪ್ರದಕ್ಷಿಣೆ ಹಾಕ್ಬೋದು. ಕೋಟೆಯನ್ನು ಎಷ್ಟು ಬುದ್ಧಿವಂತಿಕೆಯಿಂದ ಕಟ್ಟಿದ್ದಾರೆ ಅಂದರೆ ಕೆಳಗೆ ನೋಡಿದರೆ ಪ್ರಪಾತ, ಶತ್ರುಗಳು ನುಸುಳಿ ಬರುವ ಪ್ರಮೇಯವೇ ಇಲ್ಲ. ಇಲ್ಲಿಂದ ಸಹ ನಾವು ಇಡೀ ಬಾದಾಮಿಯನ್ನ ಮತ್ತು ಹರಿಯುತ್ತಿರುವ ಅಗಸ್ತ್ಯ ಲೇಕ್ನ ನೋಡಬಹುದು. ಕೋಟೆಯಿಂದ ಇಳಿದು ಬರಬೇಕಾದ್ರೆ ನಮಗೆ ಕಾಣಿಸಿದ್ದು ಗೋಲಾಕಾರದ ಕಲ್ಲಿನ ಮನೆಗಳು. ಯುದ್ಧಕ್ಕೆ ಬೇಕಾದ ಮದ್ದುಗುಂಡುಗಳನ್ನು ಇಲ್ಲಿ ಶೇಖರಿಸಿಡ್ತಾ ಇದ್ರಂತೆ. ಇದು ಕೋಟೆಯಲ್ಲಿ ನಮ್ಮ ಕೊನೆಯ ಪಾಯಿಂಟ್, ಕೈಂಡ್ ಆಫ್ ವಾಚ್ ಟವರ್ ಅಂತ ಹೇಳಬಹುದು. ಇಲ್ಲಿಂದ ಇಡೀ ಬಾದಾಮಿಯೇ ಕಾಣುತ್ತೆ. ಪ್ರತಿ ವರ್ಷ ಇಲ್ಲಿ ಬಾಗಲಕೋಟೆಯ DC ಅವರ ನೇತೃತ್ವದಲ್ಲಿ ಆಗಸ್ಟ್ 15 ಧ್ವಜಾರೋಹಣ ಮಾಡಲಾಗುತ್ತೆ. ನಿಷ್ಠೆಯೇ ಮಾನವನ ಶ್ರೇಷ್ಠ ಗುಣವೆಂದು ನಂಬಿದ್ದ ಇಮ್ಮಡಿ ಪುಲಕೇಶಿ ಅವರು ತನ್ನ ತಾತ ವಂದನಿ ಪುಲಕೇಶಿಯಂತೆಯೇ ಆಡಳಿತದಲ್ಲಿ ಹಲವಾರು ಸುಧಾರಣೆಗಳನ್ನು ತರ್ತಾರೆ. ಅಸಂಖ್ಯಾತ ಕೆರೆ ಕಟ್ಟೆ, ಗುಡಿ ಗೋಪುರ, ಹೆದ್ದಾರಿಗಳನ್ನು ನಿರ್ಮಾಣ ಮಾಡ್ತಾರೆ. ಸಂಗೀತ, ಸಾಹಿತ್ಯ, ವಾಸ್ತುಶಿಲ್ಪ, ಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾರೆ. ಕನ್ನಡ ದೇಶವೆಂದರೆ ಪ್ರಗತಿಯ ಸಾಂಸ್ಕೃತಿಕ ನೆಲೆ ಎಂದು ಇಡೀ ಜಗತ್ತಿಗೆ ತೋರಿಸಿಕೊಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಚಿನ್ನದ ನಾಣ್ಯಗಳನ್ನು ಟಂಕಿಸಿ ಅವುಗಳನ್ನು ಚಲಾವಣೆಗೆ ತರ್ತಾರೆ. ಇಡೀ ಸಾಮ್ರಾಜ್ಯವೇ ಇಮ್ಮಡಿ ಪುಲಕೇಶಿಯವರ ಆಳ್ವಿಕೆಯಲ್ಲಿ ಸಮೃದ್ಧವಾಗಿರುತ್ತದೆ. ಕನ್ನಡಿಗರಿಗೆ ಆದರ್ಶಪ್ರಾಯರು, ಆರಾಧ್ಯ ದೈವವೂ ಆಗಿರುವ ನಮ್ಮ ಸತ್ಯಾಶ್ರಯ ಇಮ್ಮಡಿ ಪುಲಕೇಶಿಯವರು ಕನ್ನಡಿಗರ ಹೃದಯದಲ್ಲಿ ಎಂದೆಂದಿಗೂ ಅಜರಾಮರ.
ಪಲ್ಲವರ ಅರಸ ನರಸಿಂಹವರ್ಮನ್ ಸೇಡಿನಿಂದ ಪಾಂಡ್ಯರು ಮತ್ತು ಚೋಳರ ನೆರವಿನಿಂದ ಇಮ್ಮಡಿ ಪುಲಕೇಶಿಗೆ ವಯಸ್ಸಾದ ಕಾರಣ ಇದೇ ಸರಿಯಾದ ಸಮಯವೆಂದು ಚಾಳುಕ್ಯರ ಮೇಲೆ ಯುದ್ಧಕ್ಕೆ ಬರ್ತಾನೆ. ಕನ್ನಡ ನಾಡಿನ ರಕ್ಷಣೆಗಾಗಿ ಸ್ವತಃ ಚಕ್ರವರ್ತಿ ಪುಲಕೇಶಿಯವರು ಯುದ್ಧದ ನೇತೃತ್ವ ವಹಿಸಿ ಕನ್ನಡ ಬಲಕ್ಕಿಂತ ದೊಡ್ಡದಾದ ಪಲ್ಲವರ ಒಕ್ಕೂಟ ಸೈನ್ಯವನ್ನ ಸೆದೆ ಬಡಿತಾರೆ. ಸೋಲನ್ನ ನಿರೀಕ್ಷಿಸದ ಪಲ್ಲವರ ಅರಸ ಇನ್ನಷ್ಟು ಅವಮಾನಗೊಂಡು ತಕ್ಷಣವೇ ಸಿಂಹಳ ಮತ್ತು ಗುರ್ಜರ ನೆರವಿನಿಂದ ಸಾಕಷ್ಟು ಸಾವು ನೋವಿನಿಂದ ರಾಜಧಾನಿಗೆ ಹಿಂತಿರುಗುತ್ತಿದ್ದ ಕನ್ನಡ ಬಲದ ಮೇಲೆ ಆಕ್ರಮಣ ಮಾಡ್ತಾರೆ. ಈಗಾಗಲೇ ನಿತ್ರಾಣರಾದ ಸೈನಿಕರು ಶಕ್ತಿ ಮೀರಿ ಹೋರಾಡಿದರೂ ಸಹ ಪಲ್ಲವರನ್ನ ಎದುರಿಸಲಾಗುವುದಿಲ್ಲ. ಎಷ್ಟೇ ಹರಸಾಹಸ ಮಾಡಿದರೂ ಸಹ ಚಾಳುಕ್ಯರನ್ನ ಸಂಪೂರ್ಣವಾಗಿ ಸೋಲಿಸಲಾರದ ಕಂಚಿಯ ಅರಸ ತಾನೇ ವಿಜಯಶಾಲಿ ಎಂದು ಸ್ವಘೋಷಣೆ ಮಾಡಿಕೊಳ್ತಾನೆ. ಕೆಲಕಾಲ ಪಲ್ಲವರ ಅಧೀನದಲ್ಲಿದ್ದ ವಿಕ್ರಮಾದಿತ್ಯ ಮತ್ತೆ ಕನ್ನಡ ಬಲವನ್ನ ಸಿದ್ಧಪಡಿಸಿ ಚಂದ್ರಾದಿತ್ಯ ಮತ್ತು ವಿನಯಾದಿತ್ಯರ ನೇತೃತ್ವದಲ್ಲಿ ಪಲ್ಲವರ ನರಸಿಂಹವರ್ಮನ್ ಹುಟ್ಟಡಗಿಸಿ ಮತ್ತೆ ಕಂಚಿಯನ್ನ ವಶಪಡಿಸಿಕೊಂಡು ಸ್ವತಂತ್ರರಾಗ್ತಾರೆ. ಪಲ್ಲವರಂತೆ ವಿಧ್ವಂಸಕಾರಿಯಾಗದ ನಮ್ಮ ಚಾಳುಕ್ಯರು ಶ್ರೇಷ್ಠ ಕನ್ನಡ ಸಂಸ್ಕೃತಿಯನ್ನ ಎತ್ತಿ ಹಿಡಿತಾರೆ.